ಹಾಯ್, ಎಲ್ಲರಿಗೂ ನಮಸ್ಕಾರ. ಮಗಳ ಜೊತೆ ಇವಾಗ ಆಟ ಆಡ್ತಿದ್ದೀನಿ. ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಈ ಥರ ಎಲ್ಲ ಮಾಡಿದ್ರೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಮಸಾಜ್ ಮಾಡೋದು, ಕಚ್ಗುಳಿ ಇಡೋದು, ಈ ಥರ ಎಲ್ಲ ಮಾಡೋದು ಅವಳ ಜೊತೆ ತುಂಬ ಖುಷಿ ಆಗುತ್ತೆ ಅವಳಿಗೆ. ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡೆ. ಊಟಕ್ಕೆ ಏನಾದರೂ ಫಿಶ್ ತಿನ್ನಬೇಕು ಅನಿಸ್ತು. ಇವಾಗ ಮಳೆಗಾಲ, ಅದಕ್ಕೆ ಫಿಶ್ ಸಿಗಲ್ಲ. ಅದಕ್ಕೋಸ್ಕರ ಈ ಡ್ರೈ ಫಿಶ್ಶಿಂದು ಚಟ್ನಿ ಮಾಡ್ಕೊಂಡಿದ್ದೀವಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದು ನಮ್ಮ ಕರಾವಳಿ ಸ್ಟೈಲ್ ಅಡುಗೆ. ನಾವು ಮಳೆಗಾಲದಲ್ಲಿ ಇದೇ ಮಾಡ್ಕೊಳ್ಳೋದು. ಇವಾಗ ಒಂದು ಕಡಾಯಿ ತೊಗೊಂಡು ಇದರಲ್ಲಿ ನಾನು ಒಣಮೀನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಯಾಕಂದರೆ ಇದ್ರದ್ದು ಬಾಲ ಮತ್ತು ಮೇಲ್ಗಡೆ ತಲೆ ಇದೆ ಅಲ್ವಾ, ಅದನ್ನು ನಾವು ತೆಕ್ಕೊಳ್ತೀವಿ, ಅದು ಹಾಕಲ್ಲ. ಸೊ ಅಲ್ಲಿ ತನಕ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಮುರಿಲಿಕ್ಕಾಗಬೇಕಿದು. ಇದಾದಮೇಲೆ ನಾನು ಒಂದು 4 ಬ್ಯಾಡಗಿ ಮೆಣಸು ತೊಗೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ಒಣಮೀನಿಂದು ತಲೆ ಮತ್ತು ಬಾಲ ಎರಡು ತೆಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಹಾಕ್ಬೋದು ಅಥವಾ ತರಕಾರಿ ಪೌಡ್ರ್ ಮಾಡ್ಕೊಬೋದು. ನಾನಿಲ್ಲಿ ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಮಿಕ್ಸಿ ಪೌಡ್ರ್ ಹಾಕಿದ್ದೀನಿ. ಅದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಕಾಯಿ ತುರಿ, ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಕಾಯಿ ಕೂಡ ಹಾಕ್ಕೊಬೋದು. ಕೊಬ್ಬರಿ ಹಾಕ್ಕೊಂಡಾದಮೇಲೆ ಇದಕ್ಕೆ 2 ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಯಾಕಂದರೆ ಒಣಮೀನು ಸ್ವಲ್ಪ ಇದೆ, 2 ಬೆಳ್ಳುಳ್ಳಿ ಸಾಕು. ಇದಕ್ಕೆ ರುಬ್ಬಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಸ್ವಲ್ಪ ಹುಣಸೆ ಹಣ್ಣು. ಅದಾದಮೇಲೆ ಡ್ರೈ ರೋಸ್ಟ್ ಮಾಡಿದಂಥ ಬ್ಯಾಡಗಿ ಮೆಣಸು ಹಾಕ್ಕೊಂಡು ಚೂರು ನೀರು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಮಿಕ್ಸಿಯಲ್ಲಿ ರುಬ್ಬಿದಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ ಚೂರು ಉಪ್ಪು ಹಾಕ್ಕೋಬೇಕು. ಉಪ್ಪು ಮಾತ್ರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಒಣಮೀನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಚೂರು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.